ಕೋಲಾರದಲ್ಲಿ ಈ ಬಾರಿ ಅವರೆಕಾಯಿ ಮಳೆಯೇ ಸುರಿದಂತಾಗಿದೆ. ಅವರೆಕಾಯಿ ಪ್ರಿಯರಿಗಾಗಿ ಮೊಟ್ಟಮೊದಲ ಬಾರಿಗೆ ಅವರೆಕಾಯಿ ಮೇಳವನ್ನ ಕೋಲಾರದಲ್ಲಿ ಆಯೋಜಿಸಲಾಗಿದೆ. ಕೋಲಾರದ ಕೆಇಬಿ ಸಮುದಾಯ ಭವನದಲ್ಲಿ ನಡೆಯುತ್ತಿರುವ ಈ ಮೇಳ 3 ದಿನಗಳ ಕಾಲ ನಡೆಯಲಿದ್ದು, ಕುಟುಂಬ ಸಮೇತರಾಗಿ ಆಗಮಿಸಿರುವ ಜನತೆ ಅವರೆಕಾಯಿ ಖಾದ್ಯಗಳನ್ನು ಆಸ್ವಾದಿಸುತ್ತಿದ್ದಾರೆ. ಕೆಇಬಿ ಸಮುದಾಯ ಭವನದಲ್ಲಿ ಬೆಳಗ್ಗೆಯಿಂದಲೇ ಜನಸಂದಣಿ ಕಂಡು ಬಂದಿದೆ. ಮೇಳದಲ್ಲಿ ಅವರೆಕಾಯಿ ಬಳಸಿ ತಯಾರಿಸಿದ ಅವರೆಕಾಯಿ ಒಬ್ಬಟ್ಟು, ಅವರೆಕಾಯಿ ಜಾಮೂನು, ಅವರೆಕಾಯಿ ವಡೆ, ಉಪ್ಪಿಟ್ಟು, ಪಾಯಸ ಸೇರಿದಂತೆ ಅನೇಕ ವಿಭಿನ್ನ ಹಾಗೂ ಸಾಂಪ್ರದಾಯಿಕ ಖಾದ್ಯಗಳು ಮಾರಾಟವಾಗುತ್ತಿವೆ. ಅವರೆಕಾಯಿ ಅಂದರೆ ಕೇವಲ ಸಾಂಬಾರು ಅಥವಾ ಪಲ್ಯವಷ್ಟೇ ಅಲ್ಲ, ಅದರಲ್ಲೂ ಸಿಹಿ ಮತ್ತು ಖಾರ ಎರಡು ರುಚಿಗಳನ್ನು ಸವಿಯಬಹುದು ಎಂಬುದನ್ನು ಈ ಮೇಳ ಜನರಿಗೆ ಪರಿಚಯಿಸುತ್ತಿದೆ. ಮೇಳಕ್ಕೆ ಆಗಮಿಸಿರುವ ಜನರು ಅವರೆಕಾಯಿ ಖಾದ್ಯಗಳನ್ನು ಸವಿಯುತ್ತಾ ಮೇಳದ ಆಯೋಜನೆಯನ್ನ ಮೆಚ್ಚಿಕೊಂಡಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಅವರೇ ಮೇಳ ಅಂತ ಏರ್ಪಡಿಸಿದ್ದಾರೆ. ಇದು ಕೇಳೋದಕ್ಕೆ ಮತ್ತು ಇಲ್ಲಿ ಬಂದು ನೋಡಿದಾಗ ತುಂಬ ಸಂತೋಷ ಆಯಿತು. ಇಲ್ಲಿಯ ಸ್ಥಳೀಯ ರೈತರಿಗೆ ಎಲ್ಲ ಒಂದು ಉತ್ತೇಜನ ನೀಡೋ ರೀತಿಯಲ್ಲಿ ಅವರೆಕಾಯಲ್ಲಿ ನಾವು ಹುಳಿ ಸಾರು, ಎತ್ತಿದ ಬೇಳೆನೋ ಅದರಲ್ಲಿ ಚಿಕನ್ ಮಟನ್ ಹಾಕಿ ನೋಡಿದ್ರಿ. ಆದರೆ ಇಲ್ಲಿ ಅವರೆಕಾಯಲ್ಲಿ ವಿವಿಧ ವೆರೈಟಿ ಬಗೆ ಖಾದ್ಯಗಳನ್ನೆಲ್ಲ ಮಾಡಬಹುದು. ಜಾಮೂನು ಮಾಡಬಹುದು, ಹೋಳಿಗೆ ಅದರಲ್ಲೇ ಮಾಡಿದ್ದಾರೆ, ಪಕೋಡ ಮಾಡಿದ್ದಾರೆ. ಈ ಸ್ಥಳೀಯ ಯಾರು ಏರ್ಪಡಿಸಿದ್ದಾರೆ ಅವರಿಗೆಲ್ಲ ಒಂದು ಸ್ವಾಗತ ಕೋರುತ್ತಾ ಮತ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀರಿ. ಒಟ್ನಲ್ಲಿ ಕೋಲಾರದಲ್ಲಿ ನಡೆಯುತ್ತಿರುವ ಈ ಅವರೆಕಾಯಿ ಮೇಳ ರುಚಿ, ಸಂಸ್ಕೃತಿ ಮತ್ತು ಸಂಭ್ರಮದ ಸಂಗಮವಾಗಿ ಜನಮನ ಗೆದ್ದಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.